ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯ ಜೈಲು ಪಾಲು. 14 ದಿನ ನ್ಯಾಯಾಂಗ ಬಂಧನಕ್ಕೆ ಆರೋಪಿ ಚಿನ್ನಯ್ಯ. ಎಸ್ಐಟಿ ಕಸ್ಟಡಿ, ಅಡಿಷನಲ್ ಎಸ್ಐಟಿ ಕಸ್ಟಡಿ. ಆರಂಭಿಕ ದಿನಗಳಲ್ಲಿ 12 ದಿನ, ಅದಾದ ನಂತರ ನ್ಯಾಯಾಲಯದ ಅನುಮತಿಯಂತೆ ಎಸ್ಐಟಿ ಅಧಿಕಾರಿಗಳು ಒಂದಷ್ಟು ದಿವಸ ಕಸ್ಟಡಿಗೆ ಬೇಕು ಎಂದ ಕೇಳಿದ ಕಾರಣಕ್ಕೆ ಮತ್ತೊಂದಷ್ಟು ಬೆರಳೆಣಿಕೆಯ ದಿನ ಕಸ್ಟಡಿ ಕೊಟ್ಟಿದ್ರು. ಎಸಿಗ ಶಿವಮೊಗ್ಗ ಕಾರಾಗೃಹಕ್ಕೆ ಆರೋಪಿ ಚಿನ್ನಯ್ಯರನ್ನ ರವಾನಿಸಲಾಗ್ತಿದೆ. ಇಷ್ಟು ದಿನ ಎಸ್ಐಟಿ ವಶದಲ್ಲಿದ್ದ ಆರೋಪಿ ಚಿನ್ನಯ್ಯ ಇಂದು ಕಸ್ಟಡಿ ಅಂತ್ಯವಾದ ಕಾರಣ ಕೋರ್ಟಿಗೆ ಹಾಜರುಪಡಿಸಲಾಗಿತ್ತು. ಭದ್ರತಾ ದೃಷ್ಟಿಯಿಂದ ಶಿವಮೊಗ್ಗ ಜೈಲಿಗೆ ಆರೋಪಿ ಚಿನ್ನಯ್ಯನನ್ನ ಕಳುಹಿಸಿಕೊಡಲಾಗ್ತಾ ಇದೆ. ಮಂಗಳೂರು ಜೈಲು ಬದಲು ಶಿವಮೊಗ್ಗ ಜೈಲಿಗೆ ಚಿನ್ನಯ್ಯನನ್ನ ಕಳುಹಿಸಿಕೊಡಲಾಗ್ತಾ ಇದೆ. ದೂರುದಾರ ಚಿನ್ನಯ್ಯ, ಆತನನ್ನ ಯಾವಾಗ ಅಕ್ಯೂಸ್ಡ್, ಆರೋಪಿ ಅಂತ ಎಸ್ಐಟಿ ಅಧಿಕಾರಿಗಳು ಕನ್ಸಿಡರ್ ಮಾಡಿದ್ರು, ಆ ಕ್ಷಣದಿಂದ ವಿಟ್ನಿಮ್ ಅಥವಾ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಆತನಿಗೆ ಅನ್ವಯ ಆಗೋದಿಲ್ಲ. ಅಕ್ಯೂಸ್ಡ್ ಅಂತೇಳಿ ಪೊಲೀಸರು ಆತನನ್ನು ಅಫಿಷಿಯಲಿ ಅರೆಸ್ಟ್ ಮಾಡ್ತಾರೆ. ನೀನು ಅರೆಸ್ಟ್ ಆಗ್ತಾ ಇದೆಯಾ ಅಂತೇಳಿ ಅಫಿಷಿಯಲ್ ಅನೌನ್ಸ್ ಮಾಡ್ತಾರೆ. ವಿಚಾರಣೆಯ ಸೋಗಿನಲ್ಲಿ, ಎನ್ಕ್ವೈರಿಯ ಸೋಗಿನಲ್ಲಿ ಪೊಲೀಸ್ ಪ್ರಕ್ರಿಯೆ, ಆತನನ್ನು ಅರೆಸ್ಟ್ ಮಾಡ್ಕೊಂಡ್ರು, ಮೆಡಿಕಲ್ ಚೆಕಪ್ ಮಾಡಿದ್ರು, ನ್ಯಾಯಾಲಯಕ್ಕೆ ಆತನನ್ನು ಪ್ರೊಡ್ಯೂಸ್ ಮಾಡಿದ್ರು. ನ್ಯಾಯಾಲಯದ ಜೊತೆ ಎಸ್ಐಟಿ ಅಧಿಕಾರಿಗಳು ಮನವಿಯನ್ನ ಮಾಡ್ಕೊಂಡ್ರು. ಆರಂಭಿಕ ದಿನಗಳಲ್ಲಿ ನಮಗೆ ಭೀಮನ ಅವಶ್ಯಕತೆ ಇದೆ, ಹೆಣವುತ ಪ್ರಕರಣ ಸುಖಾಂತ್ಯ ಕಾಣಬೇಕು ಅಂದ್ರೆ, ಅರ್ಥಾತ್ ತಾರ್ಕಿಕ ಅಂತ್ಯ ಕಾಣಬೇಕು ಅಂತ ಹೇಳಿದ್ರೆ ಆ ಪ್ರಕರಣದಲ್ಲಿ ಒಂದಷ್ಟು ಆಳ ಅಗಲದ ಮಹತ್ವದ ದಾಖಲೆ, ಮಹತ್ವದ ಸೀಕ್ರೆಟ್ಗಳು ನಮಗೆ ಗೊತ್ತಾಗಬೇಕು. ಆ ವಿಚಾರಗಳು ಭಾಗಶಃ ಚಿನ್ನಯ್ಯನಿಗೆ ಗೊತ್ತಿರುವುದರಿಂದ ಸಸ್ಪೆಕ್ಟೆಡ್, ಅಂದಾಜಿಸ್ಕೊಂಡು ಹೇಳೋದು ಪೊಲೀಸರು, ಬಹುಶಃ ಗೊತ್ತಿರಬಹುದು. ಆತನನ್ನು ವಶಕ್ಕೆ ಬೇಕು, ವಶಕ್ಕೆ ಪಡಿಬೇಕು, ಕೋರ್ಟಿನ ಅನುಮತಿ ಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡು ನ್ಯಾಯಪೀಠ ಮಧ್ಯಂತರ ವರದಿಯ ಒಂದಷ್ಟು ಪ್ರಾಥಮಿಕ ವಿಚಾರಗಳನ್ನು ನೋಡಿ ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಘನಪೀಠ ಗೌರವಾನ್ವಿತ ನ್ಯಾಯಾಲಯ ಕಸ್ಟಡಿ ಕೊಡ್ತು ಚಿನ್ನಯ್ಯನನ್ನ ಸುಮಾರು 10 ರಿಂದ 12 ದಿವಸಗಳ ಕಾಲ. ಚಿನ್ನಯ್ಯನನ್ನ ಬಳಸಿ ಮಾಡದೇ ಇರೋ ಮಹಜರಿಲ್ಲ. ಸೀನ್ ಆಫ್ ಕ್ರೈಮ್, ಅಪರಾಧ ನಡೆದಿರೋ ಎಲ್ಲ ಸ್ಥಳಕ್ಕೂ ಕೂಡ ಕರ್ಕೊಂಡು ಹೋಗಲಾಯಿತು. ಈ ಪ್ರಕರಣದಲ್ಲಿ ಕೇಳಿ ಬರುತ್ತಿರುವ ಹೆಸರು ಎನ್ನಲಾದ ತಿಮರೋಡಿ ಮನೆಗೂ ಹೋಯ್ತು, ಜಯಂತ್ ಟಿ ಮನೆಗೂ ಹೋಯ್ತು ಪೊಲೀಸ್ನವರು ಚಿನ್ನಯ್ಯನನ್ನ ಕರ್ಕೊಂಡು. ಸೊ ಅದಾದ ನಂತರ ಮತ್ತೆ ನ್ಯಾಯಾಲಯ ಕಸ್ಟಡಿ ಕೊಡ್ತು ಒಂದಷ್ಟು ದಿನ. ಈಗ ಆ ಕಸ್ಟಡಿ ಅವಧಿ ಮುಗೀತು. ಅದಾದ ನಂತರ ಚಿನ್ನಯ್ಯನನ್ನ ಮತ್ತೆ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗಲಾಯಿತು. ಚಿನ್ನಯ್ಯನಿಗೆ ಈಗ ಮತ್ತೆ ನ್ಯಾಯಾಂಗ ಬಂಧನವನ್ನು ಇರಿಸಲಾಗಿದೆ. ಆತನಿಗೆ ಥ್ರೆಟ್ ಇರೋದ್ರಿಂದಾಗಿ ಭದ್ರತಾ ದೃಷ್ಟಿಯಿಂದ ಮಂಗಳೂರು ಜೈಲಿಗೆ ಹಾಕದೆ ಆತನನ್ನು ಶಿವಮೊಗ್ಗದ ಜೈಲಿಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.